ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರೋಬ್ಬರಿ 10 kg ತೂಕ ಇಳಿತಾ ಇದ್ದಂತೆ ಹಲವು ಆರೋಗ್ಯ ಅಧಿಕಾರಿಗಳು ಅಚ್ಚರಿಯ ವಿಷಯಗಳನ್ನು ಹಂಚ್ಕೊಂಡಿರೋದು. ಹೀಗೆ ಏಕಾಏಕಿಯಾಗಿ 10 kg ತೂಕ ಇಳಿಯೋದು ಇದು ಸಮಸ್ಯೆಯೇ ಸರಿ, ಆದರೆ ಮುಂದೆ ಜೀವಕ್ಕೆ ಕಂಟಕವೂ ಕೂಡ ಆಗಬಹುದು ಅನ್ನೋ ಮಹತ್ವದ ವಿಷಯಗಳನ್ನು ಹಂಚ್ಕೊಂಡಿರೋದು. ಏಕಾಏಕಿ ಈ ಪಾಟಿ ತೂಕ ಇಳಿದಿರೋದು ಜೈಲಿನ ಅಧಿಕಾರಿಗಳಿಗೂ ಕೂಡ ಆತಂಕಕ್ಕೆ ಕಾರಣವಾಗಿದೆ. 105 kg ತೂಕ ಇರೋ ದರ್ಶನ್ ಜೈಲಿಗೆ ಹೋಗ್ತಿದ್ದ ಹಾಗೆ ಏಕಾಏಕಿ 95 kg ಬಂದುಬಿಟ್ಟಿದ್ದಾರೆ. ವರ್ಕೌಟ್ ಕೂಡ ಇಲ್ಲ, ಮಾಂಸದೂಟ ಇಲ್ಲ, ಎಣ್ಣೆ ಅಂತೂ ಇಲ್ಲವೇ ಇಲ್ಲ. ಪ್ರತಿನಿತ್ಯ ನ್ಯಾಲಿಗೆ ಮನಸ್ಸು ದೇಹ ಬಯಸೋ ಆಹಾರವನ್ನು ಲಿಮಿಟ್ ಇಲ್ಲದೆ ಸೇವಿಸ್ತಾ ಇದ್ದಂಥ ದರ್ಶನ್ ರಾವಣನ ಹಾಗೆ ಅಜಾನುಬಾಹು ದೇಹದೊಂದಿಗೆ ಎಲ್ಲರ ಗಮನವನ್ನು ಸೆಳೀತಾ ಇದ್ದರು. ದರ್ಶನ್ ತೂಕ ಇಳಿಕೆ ಆಗಿದೆಯಲ್ಲ, ಅದು ಹಲವರ ಚಿಂತೆಗೂ ಕೂಡ ಕಾರಣವಾಗಿರುವುದು. ಜೈಲೂಟ ಒಗ್ಗದೆ ಸರಿಯಾಗಿ ನಿದ್ದೆ ಇಲ್ಲದಿರುವ ಕಾರಣ ದರ್ಶನ್ ತೂಕ ಕಳೆದುಕೊಳ್ತಾ ಇದ್ದು, ನಟನಿಗಾಗಿ ಜೈಲಿನ ಮೆನುವಿನಿಂದಲೇ ಆಚೆಗಿನ ಯಾವುದಾದ್ರೂ ವಿಶೇಷ ಆಹಾರವನ್ನಾದರೂ ಕೊಡಬಹುದಾ ಅಂತ. ಬಟ್ ಆದರೆ ಜೈಲಿನ ಊಟವನ್ನೇ ಸದ್ಯ ನೀಡ್ತಾ ಇರೋದು. ಈಗ ಏಕಾಏಕಿಯಾಗಿ ಈಗ ಆರೋಗ್ಯ ವೈಪರೀತ್ಯ, ತೂಕದ ಇಳಿಕೆ ಆದ್ದರಿಂದ ಹೊರಗಿನ ಯಾವುದೇ ವಿಶೇಷ ಆಹಾರವನ್ನು ಕೊಡ್ತಾ ಇಲ್ಲ. ಹೀಗಾಗಿ ನಿನ್ನೆ ರಾತ್ರಿಯೂ ಕೂಡ ಜೈಲಿನಲ್ಲಿ ನೀಡಿದ್ದ ಊಟವನ್ನೂ ಕೂಡ ದರ್ಶನ್ ಸರಿಯಾಗಿ ಮಾಡಿಲ್ಲ. ರಾತ್ರಿ 12 ಗಂಟೆವರೆಗೂ ಕೂಡ ನಿದ್ರೆ ಮಾಡದೆ ಬೆಳಗ್ಗೆ 5 ಗಂಟೆಗೆ ನಿದ್ರೆಯಿಂದ ಎಚ್ಚರಗೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸ ಅನುಭವಿಸ್ತಾ ಇರೋ ನಟ ದರ್ಶನ್ ಊಟ ತಿಂಡಿ ಸೇರದೆ ನಿದ್ರೆ ಬರದೆ ಚಡಪಡಿಸ್ತಾ ಇದ್ದಾರೆ. ಒಂದು ವಾರದಲ್ಲಿ 10 kgಗಳಷ್ಟು ತೂಕವನ್ನು ಕಳೆದುಕೊಂಡಿರೋದು ಸದ್ಯ ಗೊತ್ತಾಗಿರೋದು. ನಿದ್ದೆಯೂ ಬಾರದೆ ಎಲ್ಲ ಚಿಂತೆಗೀಡಾಗಿ ರಾತ್ರಿಯೆಲ್ಲ ಕುಗ್ಗಿ ಮಂಕಾಗಿ ಕೂತು ಬಿಟ್ಟಿರ್ತಾರಂತೆ. ಜೈಲೂಟ ಒಗ್ಗದೇ ಇದ್ದರೂ ವಿಧಿ ಇಲ್ಲದೆ ಸೇವಿಸಬೇಕಾದಂಥ ಪರಿಸ್ಥಿತಿ ಇದೆಯಲ್ಲ. ಇತ್ತೀಚೆಗೆ ಅವರ ಮಡದಿ ವಿಜಯಲಕ್ಷ್ಮಿ ಮಗ ವಿನೀಶ್ ಕೂಡ ನೋಡಲಿಕ್ಕೆ ಬಂದಾಗ ತಪ್ಪಿಕೊಂಡು ಹತ್ತು ಬಿಟ್ಟಿದ್ರು. ಜೊತೆಗೆ ತಾಯಿ ಕೂಡ ನೋಡಲಿಕ್ಕೆ ಬಂದಾಗಲೂ ಕೂಡ ಅದೇ ರೀತಿಯಾಗಿ ಭಾವುಕವಾದಂಥ ಸನ್ನಿವೇಶವನ್ನು ಕಂಡಿದ್ವಿ. ಜೊತೆಗೆ ಇದಾದ ನಂತರ ಅವರು ಇನ್ನಷ್ಟು ಕುಗ್ಗಿ ಹೋಗಿರೋದು, ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ದಾರೆ. ಆದರೆ ಈಗ ಸದ್ಯ ಆರೋಗ್ಯಾಧಿಕಾರಿಗಳು ಹೇಳೋ ರೀತಿಯಾಗಿ ಯಾರೇ ಆಗಲಿ ಈ ವಿಧಾನಗಳನ್ನು ನೀವು ಬಳಸಬೇಕಾದ್ರೆ ಅಥವಾ ತ್ವರಿತವಾಗಿ ನಿಮ್ಮ ತೂಕವನ್ನು ಲಾಸ್ ಮಾಡ್ಕೊಳ್ಬೇಕಾದ್ರೆ ಬಹಳಷ್ಟು ಸಾರಿ ಅದನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದನ್ನು ನಿರ್ವಹಿಸೋದಿದೆಯಲ್ಲ, ಅದು ಬಹಳಷ್ಟು ಡೇಂಜರ್ ಕೂಡ ಆಗಬಹುದು. ಯಾಕೆಂದರೆ ಅರ್ಧದಷ್ಟು ತೂಕವನ್ನು ಇಳಿಸೋದು ಜೊತೆಗೆ ಅದನ್ನು ಮರಳಿ ಪಡೆಯೋದು ಇವೆಲ್ಲವೂ ತುಂಬ ಚಾಲೆಂಜಸ್ ಆಗಿರುತ್ತೆ. ಯಾಕೆಂದರೆ ತೂಕವನ್ನು ತ್ವರಿತವಾಗಿ ಇಳಿಸಬೇಕಾದ್ರೆ ಕೊಬ್ಬನ್ನು ಕಳೆದುಕೊಳ್ತೇವೆ, ಅಥವಾ ತೂಕವನ್ನು ಕಳೆದುಕೊಳ್ಳೋದು ಅಂದ್ರೇ ಕೂಡ ನಮ್ಮ ದೇಹದ ಫ್ಯಾಟನ್ನು ಕಳೆದುಕೊಳ್ಳೋದು ಅನ್ನೋದಾಗಿರುತ್ತೆ. ಹಾಗಾಗಿ ಕಡಿಮೆ ಕ್ಯಾಲೋರಿಯ ಆಹಾರವನ್ನು ಅನುಸರಿಸಬೇಕಾಗುತ್ತೆ. ನೀವು ವೇಗವಾಗಿ ತೂಕವನ್ನು ಕಳೆದುಕೊಳ್ಳಬೇಕಾದ್ರೆ ನಿಮ್ಮ ಸ್ನಾಯು ಮತ್ತು ನಿಮ್ಮ ದೇಹದ ನೀರಿನ ನಷ್ಟವೂ ಕೂಡ ಉಂಟಾಗುತ್ತಂತೆ. ಹಾಗಾಗಿ ಈ ಸ್ನಾಯುವಿನ ನಷ್ಟ ಜೊತೆಗೆ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ, ಚಯಾಪಚಯ ಬದಲಾವಣೆಗಳು ಅಂತ ಹೇಳಿ ಕರಿತೀವಲ್ಲ, ಅದೆಲ್ಲವೂ ಕೂಡ ನಮ್ಮ ದೇಹದ ಕ್ಯಾಲೋರಿಗಳನ್ನು ಸುಡ್ತಾ ಬರುತ್ತೆ. ನಾವು ಸೇವಿಸುವ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸಬೇಕಾದ್ರೆ ಇವೆಲ್ಲವೂ ಕೂಡ ಡಿಪೆಂಡೆಂಟ್ ಆಗಿರುತ್ತೆ ಅಂತ. ಹೆಚ್ಚಾಗಿ ಪೋಷಕಾಂಶಗಳ ಕೊರತೆ ಆದಾಗ ಈ ರೀತಿಯಾಗಿ ದಿಢೀರ್ ದೇಹದ ತೂಕ ಬದಲಾವಣೆ ಆಗುತ್ತೆ ಅಂತ. ಸಾಮಾನ್ಯವಾಗಿ ತೀವ್ರತರವಾದಂಥ ತೂಕವನ್ನು ನಮ್ಮ ದೇಹ ಕಳೆದುಕೊಂಡ್ರೆ ಹೆಚ್ಚಾಗಿ ಜನರು ಊಟವನ್ನು ಬಿಟ್ಟಿರ್ತಾರೆ ಅಂತ. ಇಲ್ಲಿ ಕೂಡ ನಾವು ದರ್ಶನ್ ರವರ ವಿಚಾರಕ್ಕೆ ಬಂದಾಗ ಅವರು ಜೈಲಿನಲ್ಲಿ ಊಟವನ್ನು ಹೆಚ್ಚು ಬಿಡ್ತಾ ಇರೋದ್ರಿಂದಲೇ ಚಿಂತೆಗೀಡಾಗಿ ಅವರು ಸರಿಯಾಗಿ ಊಟವನ್ನು ಮಾಡ್ತಾ ಇಲ್ಲ ಅನ್ನೋದು ಕಾಣ್ತಾ ಇದೆ. ಹಾಗಾಗಿ ದೇಹದಲ್ಲಿ ಕ್ಯಾಲೋರಿ ಇಲ್ಲದೇ ಇರೋ ಕಾರಣ B12 ಮತ್ತು ಕಬ್ಬಿಣದಂಥ ಅಗತ್ಯ ಪೋಷಕಾಂಶಗಳನ್ನು ಅವರು ಸೇವಿಸದೇ ಇರೋ ಕಾರಣ ಈ ರೀತಿಯಾಗೆಲ್ಲ ಆಗ್ತಾ ಇದೆ. ಈ ರೀತಿಯಾಗಿ ದೇಹದಲ್ಲಿ ಅವರಿಗೆ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ. ಇದು ಕೂಡ ಅಚ್ಚರಿಯ ಬೆಳವಣಿಗೆ. ಮೊದಲು ಆರಂಭದಲ್ಲಿದ್ದಾಗ ಅವರು ಸಿನಿಮಾಗಳಿಗಾಗಿರ್ಬೋದು ಅಥವಾ ಒಂದು ಚಾರ್ಮನ್ನು ಮೇಂಟೈನ್ ಮಾಡಲಿಕ್ಕೆ ಅಥವಾ ಸ್ಟಾರ್ ವ್ಯಾಲ್ಯೂನ ಕೀಪ್ ಮಾಡಲಿಕ್ಕೆ ಪ್ರತಿನಿತ್ಯ ಈ ರೀತಿಯಾದಂಥ ಪ್ರೋಟೀನ್ಯುಕ್ತ ಆಹಾರವನ್ನು ಸೇವಿಸ್ತಾ ಇದ್ದರು. ಜೊತೆಗೆ ಪ್ರತಿನಿತ್ಯ ವ್ಯಾಯಾಮಗಳನ್ನು ಮಾಡ್ತಾಯಿದ್ರು. ಆದರೆ ಜೈಲಿನೊಳಗೆ ಆ ಥರದ ಪರಿಸ್ಥಿತಿ ಇಲ್ಲ. ಅವರಿಗೆ ಅಗತ್ಯವಾದ ಫುಡ್ ಸಿಗ್ತಾ ಇದ್ದರೂ ಕೂಡ ಅವರು ಮನಸ್ಸೋ ಇಚ್ಛೆ ಆಗಲಿ ಅಥವಾ ಡಾಕ್ಟರ್ ಹೇಳೋ ರೀತಿಯಾಗಲಿ ಬಾಡಿಯನ್ನು ಫಿಟ್ ಮಾಡಲಿಕ್ಕಾಗುವಷ್ಟು ಊಟಗಳು ಸಿಗ್ತಾ ಇಲ್ಲ. ಇಲ್ಲಿ ಜೈಲಿನಲ್ಲಿ ಏನು ಕೊಡ್ತಾರೋ ಅದನ್ನು ಮಾತ್ರ ತಿನ್ನಬೇಕಾಗತ್ತೆ. ಹಾಗಾಗಿಯೇ ಅಗತ್ಯ ಪೋಷಕಾಂಶಗಳ
ಕೊರತೆ ದರ್ಶನ್ರವ್ರಿಗೆ ಆಗಿರಬಹುದು. ಇದ್ರ ಮುಖಾಂತರ ಅವ್ರಿಗೆ ಆಯಾಸ, ಸಣ್ಣ ಪುಟ್ಟ ಕೂದಲು ಉದುರುವಿಕೆ, ರಕ್ತಹೀನತೆ, ಜೊತೆಗೆ ದೇಹಗಳು ದುರ್ಬಲಗೊಳ್ತಾ ಹೋಗೋದು, ಮೂಳೆಗಳು ದುರ್ಬಲವಾಗೋದು ಅಥವಾ ರೋಗ ನಿರೋಧಕ ಶಕ್ತಿ ಉಂಟಾಗೋದು ಇವೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾಗಿ ಈ ಥರದ ಪರಿಸ್ಥಿತಿಗಳನ್ನು ನಿಭಾಯಿಸೋದು ತುಂಬ ಹೆಚ್ಚಾಗಿ ಅನಾರೋಗ್ಯಕ್ಕೂ ಕೂಡ ಈಡಾಗಬಹುದು ದರ್ಶನ್. ಜೊತೆಗೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇರೋ ಸಮಯ, ಇನ್ನೂ ಕೂಡ ವಿಚಾರಣಾಧೀನ ಕೈದಿಯಾಗಿರೋದ್ರಿಂದ ಜೈಲಿನಲ್ಲಿ ಇರಬೇಕಾದ್ರೆ ಅವರು ತುಂಬ ಆರೋಗ್ಯವನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಜೊತೆಗೆ ಅಲ್ಲಿನ ಜೈಲಾಧಿಕಾರಿಗಳಿಗೂ ಕೂಡ ಇದೊಂದು ದೊಡ್ಡ ಜವಾಬ್ದಾರಿಯ ಕೆಲಸ. ಹಾಗಾಗಿ ಈ ದೇಹದಲ್ಲಿ ನಿರ್ಜಲೀಕರಣ, ವೆಯ್ಟ್ ಲಾಸ್ ಆಗೋದು, ಜೊತೆಗೆ ದೇಹದಲ್ಲಿ ಪಿತ್ತಗಲ್ಲುಗಳು ರಚನೆ ಆಗೋದು, ಪೋಷಕಾಂಶಗಳು ಇಲ್ಲದೆ ಇರೋದು, ಜೊತೆಗೆ ಸ್ನಾಯುಗಳು ಕೂಡ ತುಂಬ ವೀಕ್ ಆಗೋದು ಇವೆಲ್ಲವೂ ಕೂಡ ಕಾಣಿಸ್ಕೊಳ್ತವೆ. ಹೆಚ್ಚಾಗಿ ದರ್ಶನ್ಗೆ ಎಲೆಕ್ಟ್ರೋಲೈಟ್ ದೇಹದಲ್ಲಿರ್ತಕ್ಕಂಥದ್ದು ಅದು ಕೂಡ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆಗಳು ಇರುತ್ತಂತೆ. ಯಾಕೆಂದರೆ ಮಾನವನ ದೇಹವು ನಿರಂತರವಾಗಿ ಸರಾಗವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಈ ರೀತಿಯಾದಂಥ ಊಟ ಅಥವಾ ಪ್ರತಿನಿತ್ಯದ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ ಆದಾಗ ದೇಹದಲ್ಲಿನ ಎಲೆಕ್ಟ್ರೋಲೈಟ್ಗಳು ಕೂಡ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತವೆ. ಆಗ ಹಠಾತ್ ಬದಲಾವಣೆಗಳಾಗೋದು, ಜೊತೆಗೆ ದೇಹದಲ್ಲಿನ ಖನಿಜ ಸೇವನೆಗಳು ಕೂಡ ವೀಕ್ ಆಗೋದು, ಅವೆಲ್ಲವುಗಳ ನಷ್ಟದಿಂದಾಗಿ ತೀವ್ರತರವಾದ ತೂಕ ನಷ್ಟವಾಗುತ್ತೆ. ಹೆಚ್ಚಾಗಿ ಈ ಎಲೆಕ್ಟ್ರೋಲೈಟ್ ಅಸಮತೋಲನ ಏನಾದರೂ ಉಂಟಾಗ್ಬಿಟ್ರೆ ಹೃದಯಾಘಾತದ ಅಪಾಯವನ್ನು ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದು ಕೂಡ ಆರೋಗ್ಯಾಧಿಕಾರಿಗಳ ಒಂದು ಅಭಿಪ್ರಾಯ. ನಿಮಗೆಲ್ರಿಗೂ ಕೂಡ ಇರ್ಬೋದು, ದರ್ಶನ್ರವರ ದೇಹದ ತೂಕವನ್ನು ನೋಡಿದಾಗ ನೀವು ನಿಜಕ್ಕೂ 105 kg ಅಂದರೆ ಭಾಳಷ್ಟು ಜನ ನಂಬಲಿಕ್ಕೆ ಇಲ್ಲ. ಅಂತಹ ಒಂದು ದೊಡ್ಡ ಅಜಾನುಬಾಹು ದೇಹ, ಅದು ನಡ್ಕೊಂಡು ಬರ್ತಾ ಇದ್ದರೆ ಆನೆ ನಡೆದು ಬಂದ ಹಾಗೆ ಇರುತ್ತೆ ಅಂತ ಭಾಳಷ್ಟು ಅವರ ಅಭಿಮಾನಿಗಳೇ ಹೇಳ್ತಾರೆ. ಆದರೆ ಈಗ ಏಕಾಏಕಿ ಇಷ್ಟು ಮಟ್ಟದ ವೆಯ್ಟ್ ಲಾಸ್ ಆಗೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಪಾಯದ ಒಂದು ಸೂಚನೆಯನ್ನು ಕೊಡೋ ರೀತಿಯಾಗೂ ಕೂಡ ಕಾಣಿಸ್ಬೋದು ಅಂತ. ಹೆಚ್ಚಾಗಿ ಸ್ಟಾರ್ ನಟರುಗಳು, ಸೆಲೆಬ್ರಿಟಿಗಳು ಕ್ರ್ಯಾಶ್ ಡಯಟ್ ಮುಖಾಂತರ ತೂಕವನ್ನು ವೇಗವಾಗಿ ಇಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವಿಪರೀತ ಕ್ಯಾಲೋರಿ ಕೊರತೆ ಆದಾಗ ದೇಹವು ಸಾಮಾನ್ಯವಾಗಿ ಈ ರೀತಿಯಾದ ತೂಕವನ್ನು ಇಳಿಕೆ ಮಾಡುತ್ತೆ. ಆ ಸಮಯದಲ್ಲಿ ತೀವ್ರ ಆಯಾಸವಾಗುತ್ತೆ, ಜೊತೆಗೆ ಮೂರ್ಛೆ ಆಗೋ ಸಂಭವವೂ ಕೂಡ ಇರುತ್ತೆ, ಸಿಡುಕುತನ ಬರೋದು, ಚಳಿಯ ಅನುಭವವಾಗೋದು, ಜೊತೆಗೆ ಸ್ನಾಯು ಸೆಳೆತ ಆಗೋದು, ತಲೆ ತಿರುಗುವಿಕೆ ಆಗೋದು ಅಥವಾ ಮಲಬದ್ಧತೆ, ಈ ರೀತಿಯಾದಂಥ ಒಂದಿಷ್ಟು ಅಂಶಗಳು ಕಾಣಿಸ್ತವೆ. ಅದಕ್ಕೋಸ್ಕರವೇ ಭಾಳ ಜನ ಕ್ರ್ಯಾಶ್ ಡಯಟನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೆ ದರ್ಶನ್ಗೆ ಆಗಿರೋದಿಲ್ಲಿ ಜೈಲಿನ ಊಟ ಅವರಿಗೆ ಹಿಡಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಹೆಚ್ಚಾಗಿ ಅವ್ರ ಫ್ಯಾಮಿಲಿಯ ಊಟಗಳನ್ನು ಕೊಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವರೇನು VIP ಅಲ್ಲ, ಯಾರು ಸಾಮಾನ್ಯ ಕೈದಿಗೆ ಏನು ಬೇಕೋ ಅದೇ ರೀತಿಯಾಗಿ ಕೊಡಿ ಅಂತ ಹೇಳುತ್ತಾ ಇರೋದು. ಹಾಗಾಗಿ ಈಗ ತ್ವರಿತ ತೂಕದ ನಷ್ಟಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇರ್ಬೋದು. ಜೊತೆಗೆ ಅವರ ತಿನ್ನುವ ಅಸ್ವಸ್ಥತೆ, ನಿಮಗೆ ಒಳ್ಳೆ ಫುಡ್ ಇಟ್ಟರೂ ಕೂಡ ಅವ್ರ ಪರಿಸ್ಥಿತಿ ಇದೆಯಲ್ಲ, ಅವರ ಬ್ಯಾರಾಕ್ನಲ್ಲಿರ್ತಕ್ಕಂಥ ಫ್ರೆಂಡ್ಸ್ಗಳನ್ನೇ ಅವ್ರು ಮಾತನಾಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ದರ್ಶನ್ಗೆ ರೋಗವನ್ನು ಉಂಟು ಮಾಡುವ ಪರಿಸ್ಥಿತಿಯನ್ನು ತಂದೊಡ್ತಾ ಇದೆ. ಹೆಚ್ಚಾಗಿ ಅವರು ತುಂಬ ಆತಂಕಕ್ಕೀಡಾಗಿರೋದು, ನನಗೇನಾಗುತ್ತೋ, ಬೇಲ್ ಸಿಗುತ್ತೋ ಇಲ್ವೋ, ನನ್ನ ಮುಂದಿನ ನಡೆ ಏನು, ಈ ರೀತಿಯಾಗೆಲ್ಲ ಪ್ರತಿಯೊಂದು ಕೂಡ ಅವ್ರನ್ನ ಮಾನಸಿಕವಾಗಿ ಜರ್ಜರಿತ ಮಾಡಿರೋದ್ರಿಂದಲೇ ಜೈಲಿನಲ್ಲಿ ಸಿಗ್ತಾ ಇರ್ತಕ್ಕಂಥ ಊಟವನ್ನು ಅವರು ತೃಪ್ತಿಯಿಂದ ತಿನ್ನಲಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲವನ್ನು ಬಿಟ್ಟು ಅವರು ನಾರ್ಮಲ್ ಮೋಡಿಗೆ ಬರಬೇಕು. ಆಗ ಮಾತ್ರ ಅವರ ಆರೋಗ್ಯ ಪರಿಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಾರಣವಾಗುತ್ತೆ. ಇದಿಷ್ಟು ಆರೋಗ್ಯಾಧಿಕಾರಿಗಳ ಅಭಿಪ್ರಾಯ. ಹೆಚ್ಚಾಗಿ ಒಬ್ಬ ಸ್ಟಾರ್ ನಟ ಇದರಿಂದ ಆರೋಪ ಮುಕ್ತರಾಗ್ತಾರೋ ಅಥವಾ ಅವರು ಶಿಕ್ಷೆಗೊಳಗಾಗ್ತಾರೋ ಅದು ಬದಿಗಿಡೋಣ. ಆದರೆ ಆರೋಗ್ಯವನ್ನು ಅಂತಾದರೂ ಅವರು ಕಾಪಾಡಿಕೊಳ್ಬೇಕಾಗಿರೋದು ಅನಿವಾರ್ಯ ಪರಿಸ್ಥಿತಿ ಆಗಿದೆ. ಏನಾಗುತ್ತೆ ಇದೇ ರೀತಿಯಾದಂಥ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.